ಭಾರತ ಗುರುವಾರ 2 ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾದಂಥ ಪೃಥ್ವಿ-2 ಮತ್ತು ಅಗ್ನಿ-1ಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇನ್ನು ರಕ್ಷಣಾ ಸಚಿವಾಲಯವು 2ರ ಯಶಸ್ವಿ ಉಡಾವಣೆಯನ್ನು ದೃಢಪಡಿಸಿದ್ದು ಅವು ಎಲ್ಲ ಕಾರ್ಯಾಚರಣೆಗಳನ್ನು ಪೂರೈಸಿವೆ ಎಂದು ಹೇಳಿದೆ. ಹೌದು, ಭಾರತವು ಗುರುವಾರ ಒಡಿಶಾದ ಚಂಡೀಪುರದಲ್ಲಿರುವಂತಹ ಸಮಗ್ರ ಪರೀಕ್ಷಾ ರೇಂಜ್ನಿಂದ ಪೃಥ್ವಿ-2 ಮತ್ತು ಅಗ್ನಿ-1 ಎಂಬ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿತ್ತು. ಈ ಬಗ್ಗೆ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಇನ್ನು ಈ ಎಲ್ಲ ಉಡಾವಣೆಗಳು ಕಾರ್ಯಾಚರಣೆ ಮತ್ತು ತಾಂತ್ರಿಕ ನಿಯತಾಂಕಗಳನ್ನು ಪೂರೈಸಿದ್ದವು. ಈ ಪರೀಕ್ಷೆಗಳನ್ನು ಕಾರ್ಯತಂತ್ರದ ಪಡೆ ಕಮಾಂಡ್ನ ಆಶ್ರಯದಲ್ಲಿ ನಡೆಸಲಾಯಿತು ಎಂದು ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ. ಇನ್ನು ಅಗ್ನಿ-1 ಅನ್ನು ಅಬ್ದುಲ್ ಕಲಾಂ ದ್ವೀಪದಿಂದ ಪರೀಕ್ಷೆ ಮಾಡಲಾಯಿತು. ಆದರೆ ಪೃಥ್ವಿ-2 ಅನ್ನು ಸ್ವಲ್ಪ ಸಮಯದ ನಂತರ ಚಂಡೀಪುರದಲ್ಲಿರುವಂತಹ ಸಮಗ್ರ ಪರೀಕ್ಷೆ ಶ್ರೇಣಿಯ ಉಡಾವಣಾ ಪ್ಯಾಡ್ ಸಂಖ್ಯೆ 3ರಿಂದ ಪರೀಕ್ಷೆ ಮಾಡಲಾಯಿತು. ಪೃಥ್ವಿ-2 ಒಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇದು 350 ಕಿಲೋಮೀಟರ್ಗಳವರೆಗೆ ದಾಳಿ ಮಾಡಬಹುದು. ಇನ್ನು ಅಗ್ನಿ-1 ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಇದನ್ನು ಕಾರ್ಯತಂತ್ರದ ಪಡೆ ಕಮಾಂಡ್ನ ಆಶ್ರಯದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಯಿತು.